ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಮಧ್ಯರಾತ್ರಿ ಸುರಿದ ಧಾರಾಕಾರ ಮಳೆಗೆ 15 ದಿನದಲ್ಲೇ 3 ಬಾರಿ ಸೇತುವೆ ಜಲಾವೃತಿ, ರೈತರ ಜಮೀನಿಗೆ ಅಪಾರ ನೀರು ನುಗ್ಗಿ ಬೆಳೆ ಹಾನಿ. ಸೂಕ್ತ ಪರಿಹಾರಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಉಮೇಶ್ ಕೆ ಮುದ್ನಾಳ್ ಆಗ್ರಹ. ಚಾಮನಹಳ್ಳಿ ಬಾಚ್ವಾರ ಯರಗೋಳ ಸೇತುವೆ ಮೇಲ್ದರ್ಜೆಗೆ ನಿರ್ಲಕ್ಷ್ಯ ಮಾಡಿದ ರಾಜ್ಯ ಸರ್ಕಾರದ ರಾಜಕಾರಣಿಗಳೇ ಕಾರಣ. ಉಮೇಶ್ ಕೆ ಮುದ್ನಾಳ್ ಆರೋಪ ಮಾಡಿದ್ದಾರೆ. ಯಾದಗಿರಿ ಜಿಲ್ಲಾದ್ಯಂತ ಮಧ್ಯರಾತ್ರಿ ಸುರಿದ ಧಾರಾಕಾರ ಮಳೆಯಿಂದಾಗಿ ಸೇತುವೆಗಳು ಜಲಾವೃತವಾಗಿ ಜನ ಜಾನುವಾರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಮತ್ತು ಸೇತುವೆ ಹಳ್ಳ ಕೊಳ್ಳಗಳು ಮೇಲ್ದರ್ಜೆಗೆ ಹೇರಿಸಿ ರೈತರಿಗೆ ಬೆಳೆ ಪರಿಹಾರ ಕೊಡಬೇಕು. ಜಲಾವೃತಿ ಸೇತುವೆ ಹಾಗೂ ರೈತರ ಜಮೀನಿಗೆ ನೀರು ನುಗ್ಗಿದ ಸ್ಥಳಕ್ಕೆ ಭೇಟಿ ಕೊಟ್ಟು ಪತ್ರಿಕೆ ಹೇಳಿಕೆ ಕೊಟ್ಟಿರುವ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ರವರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಸೂಕ್ತ ಪರಿಹಾರ ಮತ್ತು ಮೂಲಭೂತ ಸೌಕರ್ಯಕ್ಕಾಗಿ ಆಗ್ರಹ ಮಾಡಿದ್ದಾರೆ. ಜಿಲ್ಲಾದ್ಯಂತ ರೈತರ ಬೆಳೆಯೆಲ್ಲ ಮಧ್ಯರಾತ್ರಿ ಸುರಿದ ಮಳೆಯಿಂದಾಗಿ ಬೆಳೆಗಳನ್ನ ಹಾಳು ಮಾಡಿಬಿಟ್ಟಿದೆ. ಯಾದಗಿರಿ ತಾಲೂಕಿನ ಚಾಮನಹಳ್ಳಿ ಬಾಚವಾರ ಯರಗೋಳ ಗ್ರಾಮದಲ್ಲಿ ಸೇತುವೆ ಜಲಾವೃತಿಯಾಗಿ ಪ್ರತಿ ವರ್ಷ ಮಳೆ ಬಂದರೆ ಸಾಕು ಮನೆಗಳಿಗೆ ನೀರು ನುಗ್ಗಿ ಜಾನುವಾರುಗಳು ಸೇತುವೆ ಮೇಲೆ ತಿರುಗಾಡದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಾರ್ವಜನಿಕರ ಸಂಚಾರಕ್ಕೆ ಸಂಪೂರ್ಣ ಬಂದಾಗಿರುವ ಪರಿಸ್ಥಿತಿ ಉಂಟಾಗಿದೆ. ಶೀಘ್ರದಲ್ಲಿ ಸೇತುವೆ ಮೇಲ್ದರ್ಜೆಗೆ ಏರಿಸಬೇಕು, ಶಾಶ್ವತ ಪರಿಹಾರಕ್ಕೆ ಮುಂದಾಗಬೇಕು ಮತ್ತು ರೈತರ ಅಪಾರ ಬೆಳೆ ಹಾಳಾಗಿರೋದ್ರಿಂದ ರೈತರು ಪ್ರಮುಖ ಬೆಳೆಯಾದ ಹೆಸರು, ಹತ್ತಿ, ತೊಗರಿ, ಭತ್ತ ಬೆಳೆ ಈಗಾಗಲೇ ರೈತರು ಕೈ ಸಾಲ ಮಾಡಿಕೊಂಡು ಬೆಳೆ ಬೆಳೆದಿದ್ದಾರೆ. ಬೆಳೆ ಹಾಳಾಗಿ ಹೋಗಿದ್ರಿಂದ ರೈತರು ಜಮೀನು ನೋಡದಂತಹ ಸ್ಥಿತಿಯಲ್ಲಿ ಇದ್ದಾರೆ. ಸರ್ಕಾರ ಮತ್ತು ಜಿಲ್ಲಾಡಳಿತ ಮುತುವರ್ಜಿಯಿಂದ ರೈತರಿಗೆ ಸೂಕ್ತ ಪರಿಹಾರ ಕೊಡಬೇಕು ಎಂದು ರೈತರ ಜಮೀನಿಗೆ ಮತ್ತು ಜಲಾವೃತಿಯಾಗಿರುವ ಸೇತುವೆಗೆ ಭೇಟಿ ಕೊಟ್ಟ ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಳ್ ರೈತರಿಗೆ ಸೂಕ್ತ ಪರಿಹಾರಕ್ಕೆ ಒತ್ತಾಯಿಸಿದರು. ಪ್ರತಿ ವರ್ಷ ಚಾಮನಹಳ್ಳಿ ಬಾಚವಾರ ಯರಗೋಳ ಗ್ರಾಮದಲ್ಲಿ 15 ದಿನದಲ್ಲಿ 3 ಬಾರಿ ಸೇತುವೆ ಜಲಾವೃತಿಯಾಗಿ ಸಾರ್ವಜನಿಕರ ಸಂಚಾರಕ್ಕೆ ಸಂಪೂರ್ಣ ಬಂದಾಗಿದ್ದು ಅತಿ ಶೀಘ್ರದಲ್ಲಿ ಸೇತುವೆಯನ್ನ ಮೇಲ್ದರ್ಜೆಗೆ ಏರಿಸಿ ಶಾಶ್ವತ ಪರಿಹಾರಕ್ಕೆ ಮುಂದಾಗಬೇಕು. ಇನ್ನು ಮುಂದೆ ಯಾವುದೇ ಅನಾಹುತವಾದರೆ ನೇರ ರಾಜ್ಯ ಸರ್ಕಾರ ಮತ್ತು ರಾಜಕಾರಣಿಗಳೇ ನೇರ ಹೊಣೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಯಾದಗಿರಿಯಿಂದ 2 ಕಿಲೋಮೀಟರ್ ಅಂತರದಲ್ಲಿರ್ತಕ್ಕಂಥ ಚಾಮನಹಳ್ಳಿಗೆ ಹೋಗ್ತಕ್ಕಂಥ ಈ ಸೇತುವೆ ಸಂಪೂರ್ಣ ಜಲವೃತಿ ಆಗಿದ್ದು 15 ದಿವಸದಲ್ಲಿ 3 ಸಲ ಜಲವೃತಿ ಆಗಿದ್ದು ಈ ಕೆಳಮಟ್ಟದ ಒಳವಲಸೆಗಳಿಂದ ನಿರ್ಮಾಣ ಆಗಿರ್ತಕ್ಕಂಥ ಈ ಸೇತುವೆಯನ್ನು ತಕ್ಷಣ ಮೇಲ್ದರ್ಜೆಗೇರಿಸಬೇಕು, ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕು. ಅದರ ಜೊತೆಗೆ ಏನದ ಸೇತುವೆ ಕೆಳಭಾಗ ಆಗಿರೋದ್ರಿಂದ ನೀರು ಒತ್ತಡದಿಂದ ಜಮೀನಲ್ಲಿ ಹತ್ತಿ ಭತ್ತ ಸಂಪೂರ್ಣ ಹಾಳಾಗಿರ್ತಕ್ಕಂಥದ್ದು. ಇವತ್ತು ರೈತರಿಗೆ ಸೂಕ್ತ ಪರಿಹಾರ ಕೊಡ್ತಕ್ಕಂಥ ಕೆಲಸ ಕೂಡ ಸರ್ಕಾರ ಮುಂದೆ ಆಗಬೇಕು. ಇಲ್ಲಾಂದ್ರೆ ಇದೇ ಸೇತುವೆ ಮ್ಯಾಗ ರೈತರ ಸಂಘಟನೆ ಕೂತ್ಕೇಸಿ ಪ್ರತಿಭಟನೆ ಮಾಡ್ಬೇಕಾಗ್ತದಂತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನೀಡ್ತಿದ್ದೇನೆ. ಕವಳಗದ್ದಿ ಹೋಗ್ಯದ ಇದು ನೀರು ಇದಾಗ್ಯದ್ರಿ 3-10 ವರ್ಷ ಕುಡಿದಾಕಿದಾವ ಚಾಲಕತ್ತಿ ನೀರ ಮುಣಿಗಿ ಊಟ ಇದಾಲಕತ್ತವ್ರಿ ಮೋಟ್ರ್ ಮುಣಿಗ್ಯಾವ, ಹಚ್ಚಿ ಮುಣಿಗ್ಯಾವ, ಕವಳಗದ್ದಿ ಮುಣಿಗ್ಯಾವ. ಲಾಸ್ಟ್ ಆಗ್ಯದ್ರಿ ಸರ್. ಇದು ಪೂರ ಗದ್ದಿ ಏನಾಗಬೇಕು ಈಗ? ಅದು ಬ್ರಿಡ್ಜ್ ಮಾಡ್ಬೇಕ್ರಿ ಸರ್. ನಮ್ಗೆ ಬ್ರಿಡ್ಜ್ ಮಾಡ್ಬೇಕು, ಏನು ಪರಿಹಾರ ಕೊಡ್ಬೇಕು, ಏನ್ ಮಾಡ್ತೀವಿ ನೋಡ್ರಿ. ಅದು ಹತ್ತಿ ಹೊಲಗಳು ಓಸ್ ಕೆಟ್ಟವಾಗ ನನ್ನ ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.